ನಾವು AIDS ವಿದ್ಯಾರ್ಥಿ ಸಂಘಟನೆಯಿಂದ ಇವತ್ತು ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಪ್ರತಿಭಟನೆ ಮಾಡ್ತಾ ಇದೀವಿ. ಯಾಕಂತ ಕೇಳಿದ್ರೆ ಇಲ್ಲಿ ಪದವಿ ಪೂರ್ವ ಕಾಲೇಜ್, ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಒಂದು ಸುಮಾರು 2000 ವಿದ್ಯಾರ್ಥಿಗಳು ಓದುವಂತ ಕಾಲೇಜ್ ಅದು ಕಟ್ಟಡ ಕಟ್ಟಿ ಇನ್ನೂ 10 ವರ್ಷನೂ ಭರ್ತಿ ಆಗಿಲ್ಲ. ಅಷ್ಟರಲ್ಲಿ ಇನ್ನ ಮಳೆಗಾಲನೂ ಸ್ಟಾರ್ಟ್ ಆಗಿಲ್ಲ. ಇವಾಗ ಬೇಸಿಗೆಗಾಲ ಈಗ ಜಸ್ಟ್ ಮುಗ್ದದ. ನಿನ್ನೆ ಇಡೀ ಫುಲ್ ಒಂದು ದೊಡ್ಡ ಛತ್ತು ಬಿದ್ದದ್ರಿ. ಒಳಗೆ ಕ್ಲಾಸ್ ನಡೀತಿದೆ, ಹಂಗೆ ಛತ್ತು ಬಿದ್ದದ. 5 ಜನಕ್ಕೆ ಸಿವಿಯರ್ ಇಂಜರ್ ಆಗಿದೆ ಸರ್. 2 ಜನ ವಿದ್ಯಾರ್ಥಿಗಳು ಕೋಮಾದಲ್ಲಿದ್ದಾರೆ. ಅವರು ಇನ್ನ ಪ್ರಜ್ಞೆನೂ ಬಂದಿಲ್ಲ ಸರ್. ಅವ್ರಿಗೆ ಅಲ್ಲಿ ಸರ್ಕಾರಿ ದವಾಖಾನೆ ಕರ್ಕೊಂಡು ಹೋಗ್ಯಾರ. ಅಲ್ಲಿ ಯಾರು ಕೇರ್ ಮಾಡಿಲ್ಲ. ಅವ್ರ ಪೇರೆಂಟ್ಸ್ ಬೇರೆ ಪ್ರೈವೇಟ್ ತೋರಿಸ್ತಾ ಇದಾರೆ. ಇದು ನಮ್ ಪರಿಸ್ಥಿತಿ ಸರ್. ಯಾಕಂದ್ರೆ ಈಗ ಸರ್ಕಾರಿ ಕಾಲೇಜ್ಗಳಲ್ಲೇ ಇದು ನಡೀತಾ ಇದೆ, ಸರ್ಕಾರಿ ಶಾಲೆಗಳು. ಯಾಕೆ ಇದು ಆಗ್ತಾ ಇದೆ? ಸರ್ಕಾರ ಯಾಕೆ ಗಮನ ಹರಿಸಕ್ ಆಗ್ತಿಲ್ಲ? 10 ವರ್ಷ ತುಂಬಿಲ್ಲ, ಹೆಂಗ್ ಕಟ್ಟಡ ಬೀಳ್ತದ? ಹೆಂಗ್ ಕಟ್ಟಿದ್ರಿ ಇವ್ರು? ಹಂಗಾದ್ರೆ ಕಳಪೆ ಮಟ್ಟದಲ್ಲಿ ಕಟ್ಟಿದ್ದಾರೆ. ಅದಕ್ಕೆ 10 ವರ್ಷನೂ ತುಂಬಲಾರ್ದೆ ಇವತ್ತು ಛತ್ ಬಿದ್ದಿದ್ದಾರೆ. ಬಡ ಮಕ್ಕಳ ಜೀವನದ ಜೊತೆ ಚಲ್ಲಾಟ ಆಡ್ತಾ ಇದಾರೆ, ಜೀವದ ಜೊತೆ. ಇಷ್ಟು ದಿನ ಬರೀ ಏನ್ ಮಾಡ್ತಿದ್ರು, ಇವಾಗ ಜೀವನದ ಜೊತೆಗೇನೆ ಚಲ್ಲಾಟ ಆಡ್ತಿದ್ರೆ ಆ ಮಕ್ಕಳು. ದಿನ ಒಂದು ಹುಡುಗಿ ಹೇಳ್ತೀನಿ ನನಗೆ, ಅಕ್ಕ ಕ್ಲಾಸ್ ಕೇಳ್ಬೇಕಂದ್ರೂ ಭಯ ಆಗ್ಲಿಕತ್ತದ ಕ್ಲಾಸ್ ನಲ್ಲಿ. ಯಾಕಂದ್ರೆ ನಮ್ಮ ಛತ್ತಿನ ಯಾವಾಗ ಬೀಳ್ತದೆ, ಯಾವ ಕ್ಲಾಸ್ನಾಗ ಯಾವಾಗ ಛತ್ತು ಬೀಳ್ತದೆ ಅನ್ನೋದು ಕಾನ್ಫಿಡೆನ್ಸ್ ಬರ್ತಿಲ್ಲ ಮಕ್ಕಳಿಗೆ. ಕ್ಲಾಸಿಗೆ ಕೂಡೋದಕ್ಕೂ ಭಯ ಆಗ್ತಾ ಇದೆ. ಇಡೀ ಬಿಲ್ಡಿಂಗ್ ಸೀಳ್ ಹೋಗಿದೆ ಸರ್. ಇನ್ನೂ ಮಳೆಗಾಲ ಸ್ಟಾರ್ಟ್ ಆಗಿಲ್ಲ. ಇನ್ನು ಮಳೆಗಾಲ ಬಂದ್ರೆ ಏನ್ ಪರಿಸ್ಥಿತಿ ಆಗುತ್ತೆ? ನಮ್ಮಲ್ಲಿ ಮಳೆ ಬರೋದೇ 4 ದಿನ ಮಳೆ ಹೊಡೆದ್ರೆ ಮುಗಿತಾ, ಇಡೀ ಬಿಲ್ಡಿಂಗ್ ಬೀಳೋ ಪರಿಸ್ಥಿತಿ ಇದೆ ಸರ್. ಇಲ್ಲಿ ನಾವು ಡಿಮ್ಯಾಂಡ್ ಮಾಡ್ತಾ ಇರೋದು, ಕಳಪೆ ಮಟ್ಟದ ಏನು ಸರ್ಕಾರಿ ಶಾಲಾ ಕಾಲೇಜು ಕಟ್ಟಬಾರ್ದು, ಬಹಳ ತಲೆ ಹಾಕಿ ಮಾಡ್ಬೇಕು. ಸರ್ಕಾರ ಇದಕ್ಕೆ ಬಹಳ ಸೂಕ್ಷ್ಮವಾಗಿ ಕ್ರಮ ತಗೋಬೇಕು ಅಂತ ಹೇಳಿ AIDS ಡಿಮ್ಯಾಂಡ್ ಮಾಡ್ತಾ ಇರೋದು. ಇವಾಗ ಸದ್ಯಕ್ಕೆ ಆ ಕಾಲೇಜ್ ಅಟ್ಲೀಸ್ಟ್ ಇವಾಗ ರಿಪೇರಿ ಮಾಡ್ಬೇಕು, ಇಮಿಡಿಯೇಟ್ ದುರಸ್ತಿಗೊಳಿಸ್ಬೇಕು. ಯಾಕಂದ್ರೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಗ್ತದೆ, ಯಾವಾಗ ಸಾಲಿ ಬೀಳ್ತದೆ, ಛತ್ತು ಬೀಳ್ತದೆ ಅನ್ನೋದು ಗೊತ್ತಿಲ್ಲ ಸರ್. ಇಡೀ ಬಿಲ್ಡಿಂಗ್ ಹಾಳಾಗಿದೆ ಸರ್. ಇನ್ನ 10 ವರ್ಷನೂ ತುಂಬಿಲ್ಲ. ಅದಕ್ಕೆ ಯಾಕೆ ಬಡ ವಿದ್ಯಾರ್ಥಿಗಳ ಸರ್ಕಾರ ಉತ್ತರ ಕೊಡ್ಬೇಕಿದೆ. AIDS ವಿದ್ಯಾರ್ಥಿ ಸಂಘಟನೆ ಜಿಲ್ಲಾ ಉಪಾಧ್ಯಕ್ಷರು. ನನ್ನ ಹೆಸರು ಸಾಕ್ಷಿ. ನಾನು ಗವರ್ಮೆಂಟ್ ಕಾಲೇಜ್, ಗರ್ಲ್ಸ್ ಕಾಲೇಜಲ್ಲಿ ಓದ್ತಿದ್ದೇನೆ. ನಿನ್ನೆ ಆದ ಘಟನೆಯಲ್ಲಿ 3 ಜನ ಕೋಮದಲ್ಲಿದ್ದಾರೆ. ಅವ್ರಿಗೆ ನ್ಯಾಯ ಬೇಕು. ಪೇರೆಂಟ್ಸ್ ಎಲ್ಲ ಅಳ್ತಾ ಇದ್ದಾರೆ, ಬಹಳ ಕಷ್ಟದಲ್ಲಿದ್ದಾರೆ. ಗೌರ್ಮೆಂಟ್ ಯಾರು ಬಂದ್ ಕೇಳಲ್ಲ, ಏನಿಲ್ಲ. ಗೌರ್ಮೆಂಟ್ ಕಾಲೇಜ್ ಅಂತ ಹೆಂಗ್ ಬೇಕು ಹಂಗ್ ಮಾಡ್ತಾರೆ. ಅದಕ್ಕೆ ನಮಗ್ ನ್ಯಾಯ ಬೇಕು. ಅವರು ಇವಾಗ ಕೋಮದಲ್ಲಿದ್ದಾರೆ 3 ಜನ. ಅದು ಕಟ್ಟಡ ಮೇಲ್ಚಾವಣಿ ಬಿದ್ದಿರೋದ್ರಿಂದ 3 ಜನ ಇವಾಗ ಕೋಮದಲ್ಲಿದ್ದಾರೆ. ಸರಿ ಕಟ್ಟಿಲ್ಲ, ಏನು ಫೆಸಿಲಿಟಿ ಏನು ಇಲ್ಲ. ಅದ್ರ ಸಲುವಾಗಿ ನಮಗ್ ನ್ಯಾಯ ಬೇಕಷ್ಟೇ.